ಸುಲೋಚನಾ, ಸುಲೋಚನಾ, ಇತ್ತೀಚೆಗೆ ನಿನ್ನ ಮುಖದಲ್ಲಿ ಗೆಲುವು ಕಾಣುತ್ತಿಲ್ಲ. ಸದಾ ಯಾವುದೋ ಚಿಂತೆಯಲ್ಲಿ ಮುಳುಗಿರುವಂತೆ ಕಾಣುತ್ತದೆ. ಇದಕ್ಕೆ ಕಾರಣವೇನೆಂದು ಹೇಳು. ಸ್ವಾಮಿ, ಸದಾ ಗೆಲುವಿನಿಂದಿರಬೇಕು, ನಿಮ್ಮನ್ನು ನಗು ನಗುತ್ತಾ ಸ್ವಾಗತಿಸಬೇಕೆಂದು ನಾನು ಅಂದುಕೊಳ್ಳುತ್ತೇನೆ. ಆದರೆ ಅಷ್ಟರಲ್ಲಿ ನಿಮ್ಮ ಮಾತೆಯ ಬಾಡಿದ ಮುಖ ನೆನಪಾಗುತ್ತದೆ. ನನಗೆ ವಿಷಾದವಾಗುತ್ತದೆ. ನಿನ್ನ ಮಾತು ವಿಚಿತ್ರವಾಗಿದೆ ಸುಲೋಚನಾ. ನನ್ನ ಮಾತೆಯ ಮುಖ ನೆನಪಾದರೆ ನಿನಗೇಕೆ ವಿಷಾದವಾಗಬೇಕು? ಸ್ವಾಮಿ, ನನಗೂ ಮಾತೃ ಸ್ವರೂಪರಾದ ನಿಮ್ಮ ಮಾತೆಯು ಚಿಂತಿಸುತ್ತಿರುವರೆಂದರೆ ನಾನು ಸಂತೋಷದಿಂದಿರಲು ಸಾಧ್ಯವೇ? ಒಗಟಿನಂತೆ ಮಾತನಾಡಬೇಡ. ನಿನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿಬಿಡು. ಹೇಳುತ್ತೇನೆ ಸ್ವಾಮಿ. ನೀವು ಇತ್ತೀಚೆಗೆ ನಿಮ್ಮ ಮಾತೆಯನ್ನು ಕಂಡಿದ್ದೀರಾ? ಹೀಗೇಕೆ ಕೇಳುತ್ತಿರುವೆ? ಸ್ವಾಮಿ, ಅವರು ತಮ್ಮ ಪತಿಯ ಕ್ಷೇಮದ ಬಗ್ಗೆ, ನಿಮ್ಮ ಕ್ಷೇಮದ ಬಗ್ಗೆ, ಈ ಲಂಕೆಯ ಕ್ಷೇಮದ ಬಗ್ಗೆ ಎಷ್ಟು ಚಿಂತೆ ಮಾಡುತ್ತಿರುವರೆಂದು ನಿಮಗೆ ತಿಳಿದಿದೆಯೇ? ಅಂದರೆ ನೀನು ಅದೇ ಚಿಂತೆ ಮಾಡುತ್ತಿರುವೆಯಾ? ಸತಿಯಾದವಳು ಪತಿಯ ಕ್ಷೇಮದ ಬಗ್ಗೆ ಚಿಂತೆ ಮಾಡಬಾರದೇ ಸ್ವಾಮಿ? ಸುಲೋಚನಾ, ನನ್ನ ತಂದೆಯವರ ಕ್ಷೇಮದ ಬಗ್ಗೆ ಆಗಲಿ, ನನ್ನ ಕ್ಷೇಮದ ಬಗ್ಗೆ ಆಗಲಿ ನೀನು ನಿನ್ನ ಅತ್ತೆಯವರು ಚಿಂತಿಸುವ ಅಗತ್ಯವಿಲ್ಲ. ಸ್ವಾಮಿ, ರಣರಂಗದಲ್ಲಿ ಯುದ್ಧ ನಡೆಯುತ್ತಿರುವಾಗ ಪತಿಯ ಚಿಂತೆ ಮಾಡದಿರಲು ಸಾಧ್ಯವೇ? ಅವಿವೇಕಿಯಂತೆ ಮಾತನಾಡಬೇಡ ಸುಲೋಚನಾ. ಹಾಗೆ ಚಿಂತೆ ಮಾಡುವವರು ಸಾಮಾನ್ಯರು. ನೀನು ಸಾಮಾನ್ಯರ ಪತ್ನಿಯಲ್ಲ, ಅಸಹಾಯ ಶೂರನಾದ ಈ ಇಂದ್ರಜಿತುವಿನ ಪತ್ನಿ. ನಿನ್ನ ಪತಿಯ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿನಗೆ ತಿಳಿದಿಲ್ಲವೇ? ತಿಳಿದಿದೆ ಸ್ವಾಮಿ. ಆದರೆ ನಿಮ್ಮ ಎದುರಾಳಿಯು ನಿಮ್ಮಷ್ಟೇ ಪರಾಕ್ರಮಿ ಅಲ್ಲವೇ? ಸಾಕು ಸಾಕು ಮಾಡು ನಿನ್ನ ವೈರಿಯ ಪ್ರಶಂಸೆಯನ್ನು. ನಿನ್ನಂಥ ವೀರಪತ್ನಿಗೆ ಅದು ತಕ್ಕುದಲ್ಲ. ನಮ್ಮ ಪರಾಕ್ರಮದ ಪರ್ವತದ ಮುಂದೆ ಆ ನರವಾನರರ ಪರಾಕ್ರಮವು ಸಣ್ಣ ಗುಡ್ಡವಿದ್ದಂತೆ. ಅದರಿಂದ ನಮಗೆ ಭಯವಿಲ್ಲ, ನೀನು ಭಯಪಡುವ ಅಗತ್ಯವಿಲ್ಲ. ವೃಥಾ ಈ ಚಿಂತೆಯನ್ನು ಬಿಟ್ಟು ನಗು ನಗುತ್ತಾ ಸಂತೋಷದಿಂದಿರು. ಆಗಲಿ ಸ್ವಾಮಿ. ನನಗೆ ಹೇಳಿದಂತೆಯೇ ನೀವು ನಿಮ್ಮ ತಾಯಿಯವರಿಗೆ ಧೈರ್ಯ ಹೇಳಬಾರದೆ? ನಮ್ಮ ತಾಯಿಯವರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ನಮ್ಮ ತಂದೆಯವರ ಪರಾಕ್ರಮವೆಷ್ಟಿದೆ ಎಂದು ಎಲ್ಲರಿಗಿಂತ ನಮ್ಮ ತಾಯಿಯವರಿಗೆ ಚೆನ್ನಾಗಿ ತಿಳಿದಿದೆ. ಅಷ್ಟಕ್ಕೂ ಅವರು ಚಿಂತೆ ಮಾಡಿದರೆ ಅದು ಅವರ ಅವಿವೇಕವೆಂದೇ ಹೇಳುತ್ತೇನೆ. ಹೀಗೆ ಬೇಸರ ತರುವ ಮಾತುಗಳಿಂದ ಕಾಲಹರಣ ಮಾಡುತ್ತೀಯೋ ಅಥವಾ? ಇಲ್ಲ ಸ್ವಾಮಿ, ನಾನು ನಿಮಗೆ ಬೇಸರ ಉಂಟು ಮಾಡುವುದಿಲ್ಲ. ನಾನು ಈಗಲೇ ನಿಮಗೆ ಪಾನೀಯವನ್ನು ತರುತ್ತೇನೆ. ವಾನರ ಶ್ರೇಷ್ಠರೇ, ನನ್ನ ಪ್ರಿಯ ಸೋದರ, ಪರಾಕ್ರಮದಲ್ಲಿ ನನಗೆ ಸರಿಸಮನಾದ ಲಕ್ಷ್ಮಣ ಈ ದಿನ ಒಂದು ಮಹಾ ಸಾಹಸವನ್ನು ಮಾಡಿದ್ದಾನೆ. ನಮ್ಮ ವಾನರ ಸೈನ್ಯಕ್ಕೆ ಅತ್ಯಂತ ಅಪಾಯಕಾರಿಯಾಗಿದ್ದ ದೈತ್ಯ ಅತಿಕಾಯನನ್ನು ಸಂಹರಿಸಿದ್ದಾನೆ. ಅದರಿಂದ ನಮ್ಮ ಇಡೀ ವಾನರ ಸೈನ್ಯವು ಸಂತೋಷಗೊಂಡಿದೆ. ನಿಮ್ಮೆಲ್ಲರೊಡನೆ ನಾನು ಲಕ್ಷ್ಮಣನನ್ನು ಅಭಿನಂದಿಸುತ್ತೇನೆ.
ಧಾನ್ಯಮಾಲಿನಿ, ನಿನ್ನ ಪುತ್ರ ಅತಿಕಾಯನ ಸಾವಿನಿಂದ ನೀನು ಪುತ್ರ ಶೋಕದಿಂದ ಬಹಳವಾಗಿ ದುಃಖಿಸುತ್ತಿರುವೆ ಎಂದು ನಾನು ನಿನಗೆ ಸಮಾಧಾನ ಹೇಳಲು ಬಂದೆ. ಆದರೆ ನೀನು ಕಂಬನಿ ಮಿಡಿಯದೆ ಸಂಕಟವಿಲ್ಲದಿರುವೆಯಲ್ಲ, ಇದು ಹೇಗೆ ಸಾಧ್ಯ? ಅಕ್ಕ, ನಾನು ಅತ್ತರೆ ಕಣ್ಣೀರಿನ ಧಾರೆಯನ್ನೇ ಸುರಿಸಿದರು ಸತ್ತು ಹೋದ ನನ್ನ ಪುತ್ರ ಮರಳಿ ಬರುವುದಿಲ್ಲ. ತನ್ನ ತಂದೆಯ ಶತ್ರುಗಳ ವಿರುದ್ಧ ಹೋರಾಡಿ ವೀರ ಸ್ವರ್ಗ ಪಡೆದನೆಂದು ವೀರ ಮಾತೆಯಾಗಿ ನಾನು ಹೆಮ್ಮೆ ಪಡಬೇಕೇ ಹೊರತು ಸಂಕಟ ಪಡಬಾರದೆಂದು ನಿರ್ಧರಿಸಿದ್ದೇನೆ. ಅದಕ್ಕಾಗಿ ನಾನು ಅಳುತ್ತಿಲ್ಲ. ಇಲ್ಲ, ಇದು ಅಸಾಧ್ಯ. ಹೆತ್ತು ಹೊತ್ತು ಅಕ್ಕರೆಯಿಂದ ಬೆಳೆಸಿದ ಪುತ್ರರು ತಾರುಣ್ಯದಲ್ಲೇ ಮೃತ್ಯುವಶರಾದರೆ ಹೆತ್ತ ಹೊಟ್ಟೆಯ ಸಂಕಟ ಕಣ್ಣೀರಾಗಿ ಹರಿಯಲೇಬೇಕು. ಇಲ್ಲವಾದರೆ ಅದು ಬಲವಂತವಾಗಿ ನಿಲ್ಲಿಸಿದಂತೆ. ಧಾನ್ಯಮಾಲಿನಿ, ಹೀಗೆ ನಿನ್ನ ಸಂಕಟವನ್ನು ತಡೆಯಬೇಡ, ಅತ್ತು ಬಿಡು. ನಿನ್ನ ಅಳುವಿನಲ್ಲಿ ನಿನ್ನ ದುಃಖವೆಲ್ಲ ಕೊಚ್ಚಿ ಹೋಗಲಿ. ಇಲ್ಲ ಅಕ್ಕ, ನಾನು ಅಳುವುದಿಲ್ಲ. ಸಾಮಾನ್ಯ ಹೆಣ್ಣಿನ ಹಾಗೆ ನಾನು ಗೋಳಾಡಲಾರೆ. ಯುದ್ಧದಲ್ಲಿ ಹೋರಾಡಿ ಮಡಿಯುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ. ನನ್ನ ಮಗನ ಸಾವಿಗಾಗಿ ನಾನು ಸಂತಾಪ ಪಡುವುದಿಲ್ಲ, ಸಂತೋಷ ಪಡುತ್ತೇನೆ. ಧಾನ್ಯಮಾಲಿನಿ, ಇದು ನಿಜವೇ ಆದರೆ ಇಂತಹ ದೃಢ ನಿರ್ಧಾರ ನನ್ನಿಂದ ಸಾಧ್ಯವಿಲ್ಲ. ನಿನ್ನ ಪುತ್ರನ ಸಾವಿನ ದುಃಖ ನನ್ನಿಂದಲೇ ತಡೆಯಲಾಗುತ್ತಿಲ್ಲ. ಇನ್ನು ಆ ದುಃಖವನ್ನು ನೀನು ತಡೆದಿರುವುದು ನನಗೆ ಆಶ್ಚರ್ಯವಾಗುತ್ತಿದೆ. ಅಕ್ಕ, ಆದರೆ ಒಂದು ಮಾತ್ರ ಆಗಬಾರದು. ನೀವು ನನ್ನ ಬಳಿಗೆ ಬಂದಂತೆ ನಾನು ನಿಮ್ಮ ಬಳಿಗೆ ಬರುವಂತಾಗಬಾರದು. ನನ್ನ ದುಃಖವನ್ನು ನಾನು ಸಹಿಸಬಲ್ಲೆ, ಆದರೆ ನಿಮ್ಮ ದುಃಖವನ್ನು ಕಂಡು ನಾನು ಸಹಿಸಲಾರೆ. ಮಿತ್ರರೇ, ಇಲ್ಲಿಯವರೆಗೂ ರಾಕ್ಷಸ ವೀರರು ನಮ್ಮ ಸೈನ್ಯದಲ್ಲಿ ಅಪಾರ ಹಾನಿಯನ್ನುಂಟು ಮಾಡಿದ್ದಾರೆ, ನಿಜ. ಆದರೆ ನಮ್ಮ ವಾನರ ವೀರರು ರಾವಣನ ಕಡೆ ಅನೇಕ ವೀರರನ್ನು ಸಂಹಾರ ಮಾಡುವುದರಲ್ಲಿ ಸಫಲರಾಗಿದ್ದಾರೆ. ವೀರಾದಿ ವೀರನಾದ ಹನುಮಂತ ಆ ರಾಕ್ಷಸರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಅನೇಕ ರಾಕ್ಷಸ ವೀರರನ್ನ ಸಂಹರಿಸಿದ್ದಾನೆ. ಅಂಗದ, ನೀನು ತೋರಿದ ಶೌರ್ಯವು ಸಾಮಾನ್ಯವಾದುದಲ್ಲ. ಜಾಂಬವಂತ, ನೀಲ ಮೊದಲಾದ ವಾನರ ವೀರರು ತಮ್ಮ ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ. ಸಾಮಾನ್ಯ ಯೋಧರು ಕೂಡ ದೃಢಚಿತ್ತದಿಂದ ಹೋರಾಡಿದ್ದಾರೆ. ಲಕ್ಷ್ಮಣನು ಎಲ್ಲರಿಗಿಂತಲೂ ಮಿಗಿಲಾಗಿ ಮಹಾಪರಾಕ್ರಮಿಯಾದ ಅತಿಕಾಯನನ್ನು ಸಂಹಾರ ಮಾಡಿ ಮಹಾ ಸಾಧನೆ ಮಾಡಿದ್ದಾನೆ. ಲಕ್ಷ್ಮಣನ ಪರಾಕ್ರಮವು ಮುಂದೆ ಯುದ್ಧಕ್ಕೆ ಬರಬಹುದಾದ ಆ ಇಂದ್ರಜಿತುವಿನ ಮೇಲೂ ಮುಂದುವರಿಯಲಿ ಎಂಬುದು ನನ್ನ ಆಸೆ. ಹೌದು ವಾನರೇಂದ್ರ, ನಾಗಾಸ್ತ್ರದಿಂದ ಬಂಧಿಸಿದಷ್ಟರಿಂದಲೇ ರಾಮ ಲಕ್ಷ್ಮಣರನ್ನು ಗೆಲ್ಲಬಲ್ಲನೆಂದು ಆ ಇಂದ್ರಜಿತು ಬೀಗುತ್ತಿರಬಹುದು. ಆದರೆ ಅದು ತಪ್ಪು ಭಾವನೆ. ರಾಮ ಲಕ್ಷ್ಮಣರನ್ನು ಗೆಲ್ಲಬಲ್ಲ ಧೀರ ತ್ರಿಲೋಕದಲ್ಲಿ ಯಾರೂ ಇಲ್ಲವೆಂದು ಅವನಿಗೆ ಬೇಗ ಅರ್ಥವಾಗಬೇಕು. ಆ ಕ್ಷಣಕ್ಕಾಗಿ ನಾನು ಕಾಯುತ್ತಿದ್ದೇನೆ ಹನುಮಂತ. ಆ ಇಂದ್ರಜಿತುವಿನ ಮೇಲೆ ನನಗೆ ಅತಿಯಾದ ರೋಷವಿದೆ. ಅವನು ತನ್ನ ಮಾಯಾವಿದ್ಯೆಯನ್ನು ಪ್ರಯೋಗಿಸಿ ನಮ್ಮ ವಾನರರನ್ನು ಕಾಡಿದ್ದನ್ನು ನಾನು ಮರೆಯುವುದಿಲ್ಲ. ಈ ಸಲ ರಣಭೂಮಿಯಲ್ಲಿ ಸಂಧಿಸಿದರೆ ಅವನ ಮಾಯಾವಿದ್ಯೆಯನ್ನು ಅವನನ್ನು ಕೊನೆಗಾಣಿಸುತ್ತೇನೆ. ಲಕ್ಷ್ಮಣ, ನಿನ್ನ ಆಕಾಂಕ್ಷೆ ಖಂಡಿತ ಈಡೇರುತ್ತದೆ. ಅದು ಈಡೇರಿದರೆ ನಮಗೆ ಮತ್ತೊಂದು ವಿಜಯ ಪ್ರಾಪ್ತವಾದಂತಾಗುತ್ತದೆ. ಹೌದು ಜಾಂಬವಂತ, ಈ ಎಲ್ಲ ಗೆಲುವುಗಳು ಆ ರಾವಣನ ಮೇಲೆ ಸಾಧಿಸುವ ವಿಜಯದತ್ತ ಸಾಗುವಂತಹ ಮೆಟ್ಟಿಲುಗಳು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಪರಮೇಶ್ವರ, ನನಗೆ ಒದಗಬಹುದಾದ ಸ್ಥಿತಿಯನ್ನು ಯೋಚಿಸದೆ ನಾನು ಇವರಿಗೆ ಸಮಾಧಾನ ಹೇಳಲು ಬಂದನಲ್ಲ. ಮಾಲಿನಿ, ನಾನು ಬರುತ್ತೇನೆ. ಅಕ್ಕ, ಏಕೆ ನನ್ನ ಮಾತು, ನನ್ನ ವರ್ತನೆಯಿಂದಾಗಿ ನಿಮಗೆ ಬೇಸರವಾಯಿತೆ? ಬೇಸರವೇಕೆ? ನಿನ್ನ ಧೈರ್ಯವನ್ನು ಕಂಡು ನನಗೆ ಮೆಚ್ಚುಗೆಯಾಯಿತು. ನಾನು ಬರುತ್ತೇನೆ. ನನ್ನ ವರ್ತನೆಯಿಂದಾಗಿ ಅಕ್ಕನಿಗೆ ವಿಚಿತ್ರವೆನಿಸಿರಬೇಕು. ಆದರೇನು ಮಾಡುವುದು? ಕಹಿ ಸತ್ಯವನ್ನು ಸ್ವೀಕರಿಸಲೇಬೇಕು. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀವಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ನೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ಪ್ರಣಾಮಗಳು ತಂದೆಯೇ. ಬಾ ಕುಮಾರ. ತಂದೆಯೇ, ನಿಮ್ಮ ಪುತ್ರನಾದ ಈ ಮೇಘನಾಥ ಬದುಕಿರುವವರೆಗೆ ಹೀಗೆ ಚಿಂತೆಯಲ್ಲಿ ನೋಯಬಾರದು. ನೋಯದೆ ಇನ್ನೇನು ಮಾಡಲಿ ಕುಮಾರ. ನಾನು ನಂಬಿದ ವೀರರಾಗಲಿ, ನನ್ನನ್ನು ನಂಬಿಸಿ ಹೋದ ವೀರರಾಗಲಿ ನನ್ನನ್ನು ಶತ್ರು ಭಯದಿಂದ ಮುಕ್ತಿಗೊಳಿಸಲಿಲ್ಲ. ನಾನು ನೋಯದೆ ಇನ್ನೇನು ಮಾಡಲಿ? ಅವರಂತೆ ನಾನಲ್ಲ ತಂದೆಯೇ. ಈ ಇಂದ್ರಜಿತು ಯುದ್ಧ ಭೂಮಿಗೆ ಹೋದರೆ ಶತ್ರುಗಳ ಎದೆಯಲ್ಲಿ ತಲ್ಲಣ ಉಂಟಾಗುತ್ತದೆ. ನನ್ನ ಬಾಣಗಳಿಂದ ಯಾವ ಶತ್ರು ತಾನೇ ತಪ್ಪಿಸಿಕೊಂಡು ಹೋಗಬಲ್ಲ? ಚಿಂತಿಸಬೇಡಿ ತಂದೆಯೇ. ನಿಮ್ಮ ಶತ್ರುಗಳಾದ ಆ ರಾಮ ಲಕ್ಷ್ಮಣರು ರಣರಂಗದಲ್ಲಿ ಸತ್ತು ಬೀಳುವುದನ್ನು ನೀವು ನೋಡುತ್ತೀರಿ. ಪುತ್ರ ಮೇಘನಾದ, ಈ ಹಿಂದೆಯೂ ಯುದ್ಧದಲ್ಲಿ ನಾನು ನಿನ್ನಿಂದ ಅದನ್ನೇ ನಿರೀಕ್ಷಿಸಿದ್ದೆ. ಆಗಲೂ ನಾನು ನಾಗಪಾಶದಿಂದ ಆ ರಾಮ ಲಕ್ಷ್ಮಣರನ್ನು ಬಂಧಿಸಿದನಲ್ಲವೇ? ಬಂಧಿಸಿದೆ. ಆದರೆ ಏನಾಯಿತು? ಅವರು ಆ ಬಂಧನದಿಂದ ಮುಕ್ತಿ ಹೊಂದಿದರು. ಆನಂತರ ಮಹಾಬಲಶಾಲಿಯಾದ ನನ್ನ ಸೋದರ ಕುಂಭಕರ್ಣನನ್ನೇ ಸಂಹರಿಸಿದರಲ್ಲ. ಆ ದೇವತೆಗಳ ಕರುಣೆಯಿಂದ ಅವರು ನಾಗಪಾಶದಿಂದ ಮುಕ್ತರಾದರು.
ಈ ಸಲ ಹಾಗಾಗಲು ನಾನು ಅವಕಾಶ ಕೊಡುವುದಿಲ್ಲ. ಅವರ ಸರ್ವಾಂಗಗಳಲ್ಲೂ ನನ್ನ ಹರಿತವಾದ ಬಾಣಗಳು ನಾಟಿಕೊಂಡು ಅವರನ್ನು ಧರೆಯ ಮೇಲೆ ಉರುಳುವಂತೆ ಮಾಡುತ್ತೇನೆ. ನಿನ್ನ ಮಾತು ನಿಜವಾದರೆ ನನಗೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದಿದೆ ಕುಮಾರ? ತಂದೆಯೇ, ನಿಮ್ಮ ಆತಂಕವನ್ನು ದೂರ ಮಾಡಿ. ಪೌರುಷದಲ್ಲಾಗಲಿ ದೈವಬಲದಲ್ಲಾಗಲಿ ಈ ಮೇಘನಾದನಿಗೆ ಸಮನಾರು. ಇಂದ್ರನನ್ನೇ ಗೆದ್ದು ಇಂದ್ರಜಿತು ಎಂದು ಹೆಸರು ಪಡೆದಿರುವ ನನ್ನ ಪ್ರತಿಜ್ಞೆಯನ್ನು ಕೇಳಿ ತಂದೆಯೇ. ಲಕ್ಷ್ಮಣ ಸಮೇತನಾದ ಆ ರಾಮನನ್ನು ನನ್ನ ಅಮೋಘಾಸ್ತ್ರಗಳಿಂದ ಧ್ವಂಸಗೊಳಿಸುತ್ತೇನೆ. ಬಲಿ ಚಕ್ರವರ್ತಿಯ ಯಜ್ಞ ಮಂಟಪದಲ್ಲಿ ತ್ರಿವಿಕ್ರಮ ರೂಪಿಯಾದ ಮಹಾವಿಷ್ಣುವಿನ ಮಹಾಪರಾಕ್ರಮವನ್ನು ನೋಡಿದಂತೆ ಇಂದು ನನ್ನ ಪರಾಕ್ರಮವನ್ನು ಇಂದ್ರ, ಯಮ, ವಿಷ್ಣು, ರುದ್ರರು, ಅಗ್ನಿ, ಚಂದ್ರ, ಸೂರ್ಯರು ಕಣ್ತುಂಬ ನೋಡಲಿ. ಭಲೆ ಕುಮಾರ, ಭಲೆ. ನಿನ್ನ ಭರವಸೆಯ ಮಾತುಗಳನ್ನು ಕೇಳಿ ನನ್ನ ಆತ್ಮವಿಶ್ವಾಸ ಮತ್ತೆ ಪುಟಿದೇಳುತ್ತಿದೆ. ಕುಸಿದು ಹೋಗಿದ್ದ ನನ್ನ ಧೈರ್ಯ ಮತ್ತೆ ದೃಢವಾಗುತ್ತಿದೆ. ಆ ದೇವೇಂದ್ರನನ್ನೇ ಜಯಿಸಿದ ನಿನ್ನ ಪರಾಕ್ರಮಕ್ಕೆ ಆ ನರವಾನರರು ಸಾಟಿಯೇ? ನೀನು ಖಂಡಿತವಾಗಿ ಆ ರಾಮನನ್ನು ಜಯಿಸುವೆ ಎಂದು ನನಗೆ ನಂಬಿಕೆ ಬರುತ್ತಿದೆ. ನನಗೆ ಅಪ್ಪಣೆ ಕೊಡಿ ತಂದೆಯೇ. ಆಶೀರ್ವಾದ ನೀಡಿ ಕಳುಹಿಸಿಕೊಡಿ. ವಿಜಯೀ ಭವ, ವಿಜಯೀ ಭವ. ಸ್ವಾಮಿ, ನೀವು ಯುದ್ಧಕ್ಕೆ ಹೊರಟಿರುವಿರಾ? ಹೌದು. ನೀವು ಯುದ್ಧಕ್ಕೆ ಹೋಗಲೇಬೇಕೇ? ಏಕೆ ಹೀಗೆ ಕೇಳುತ್ತಿರುವೆ? ನಾನು ಹಿಂದೆಯೂ ಯುದ್ಧಕ್ಕೆ ಹೋಗಿದ್ದೆ, ಮುಂದೆಯೂ ಹೋಗುತ್ತೇನೆ, ಇನ್ನೂ ಹೊರಟಿದ್ದೇನೆ. ಅದರಲ್ಲೇನಿದೆ ವಿಶೇಷ? ಸ್ವಾಮಿ, ನೀವು ಹಿಂದೆ ಯುದ್ಧಕ್ಕೆ ಹೋದದ್ದನ್ನು ಕಂಡಿದ್ದೇನೆ. ಆದರೆ ಇಂದು ಏಕೋ ನನಗೆ ಆತಂಕವಾಗುತ್ತಿದೆ. ದಯಮಾಡಿ ಇಂದು ಯುದ್ಧಕ್ಕೆ ಹೋಗುವುದು ಬೇಡ. ಸುಲೋಚನಾ, ಏನಿದು ನಿನ್ನ ಪ್ರಲಾಪ? ಯುದ್ಧಕ್ಕೆ ಹೋಗುವುದು ನನ್ನ ಧರ್ಮ. ಶತ್ರು ದಮನ ಮಾಡುವುದು ನನ್ನ ಧರ್ಮ. ನಮ್ಮ ಲಂಕೆಗೆ ಒದಗಿರುವ ವಿಪತ್ತನ್ನು ನಿವಾರಿಸುವುದು ನನ್ನ ಧರ್ಮ. ನಮ್ಮ ತಂದೆಗೆ ಜಯ ಕೊಡುವುದೇ ನನ್ನ ಪರಮ ಧರ್ಮ. ಆದರೆ ಹೇಗಾದರೂ ಮಾಡಿ ತನ್ನ ಪತಿಯನ್ನು ಉಳಿಸಿಕೊಳ್ಳುವುದೇ ಸತಿಯಾದವಳ ಧರ್ಮ. ಅಂತಃಪುರದಲ್ಲಿ ಕುಳಿತು ನಿನ್ನ ಧರ್ಮವನ್ನು ನೀನು ಪಾಲಿಸು. ಯುದ್ಧ ರಂಗದಲ್ಲಿ ನನ್ನ ಧರ್ಮವನ್ನು ಪಾಲಿಸಲು ಬಿಡು. ಸ್ವಾಮಿ, ನಿಲ್ಲಿ. ದಯಮಾಡಿ ಹೋಗಬೇಡಿ. ಈ ದಿನ ನಿಮ್ಮನ್ನು ತಡೆಯುವುದೇ ನನ್ನ ಸತಿ ಧರ್ಮ. ಏನಂತೆ? ನನ್ನನ್ನು ತಡೆಯಲು ನಿನಗೆಷ್ಟು ಧೈರ್ಯ? ಕ್ಷಮಿಸಿ ಸ್ವಾಮಿ, ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ದಯಮಾಡಿ ರಣರಂಗಕ್ಕೆ ಹೋಗಬೇಡಿ. ಸುಲೋಚನಾ, ನೀನು ನನ್ನ ಪೌರುಷ ಪರಾಕ್ರಮಗಳನ್ನು ಅಪಮಾನಿಸುತ್ತಿರುವೆ. ಶತ್ರುವನ್ನು ಗೆಲ್ಲಲಾರದ ಹೇಡಿ ಎಂದು ಭಾವಿಸುತ್ತಿರುವೆ. ಇದು ನಿನ್ನ ಪತಿಭಕ್ತಿಯಲ್ಲ, ಅಜ್ಞಾನ, ಅವಿವೇಕ, ಮೂರ್ಖತನ. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಅಪಮಾನಿಸುತ್ತಿಲ್ಲ. ನಿಮ್ಮ ಪರಾಕ್ರಮದಲ್ಲಿ ನನಗೆ ಅಪನಂಬಿಕೆಯೂ ಇಲ್ಲ. ಧರ್ಮದ ಕಾರಣದಿಂದ ಬಲಿಷ್ಠರಾದ ಶತ್ರುಗಳನ್ನು ಎದುರಿಸಲು ಹೋಗುವುದು ಸೂಕ್ತವಲ್ಲ ಎಂದು ಹೇಳುತ್ತಿದ್ದೇನೆ. ಓಹೋ, ನನಗಿಂತ ಬಲಿಷ್ಠರಾದ ಶತ್ರುಗಳು? ಈ ದುರ್ಬೋಧನೆಯನ್ನು ನಿನಗೆ ನೀಡಿದವರಾರು? ಅಶೋಕವನದಲ್ಲಿ ಆ ಸೀತೆಯನ್ನು ಕಂಡ ಕೂಡಲೇ ಆ ಶತ್ರುಗಳು ಧರ್ಮಾತ್ಮಿಗಳು, ನಾವೆಲ್ಲ ಅಧರ್ಮಿಗಳು ಎಂದು ಭಾವಿಸಿಬಿಟ್ಟೆಯಾ? ಹಾಗಲ್ಲ ಸ್ವಾಮಿ. ನನ್ನ ತಂದೆ ಧರ್ಮಗಳನ್ನು ವಿಮರ್ಶಿಸಿ ಶಿಕ್ಷೆ ನೀಡುವ ಆ ಯಮಧರ್ಮನನ್ನೇ ಪರಾಜಿತಗೊಳಿಸಿದವರು. ಅವರು ನುಡಿದದ್ದೇ ನೀತಿ, ನಡೆದದ್ದೇ ಧರ್ಮ. ಅವರನ್ನು ಅನುಸರಿಸಿ ನಡೆಯಬೇಕಾದದ್ದು ಪುತ್ರನಾದ ನನ್ನ ಧರ್ಮ. ಹೀಗೆ ಅಲ್ಪರಂತೆ ಗೋಳಾಡುತ್ತಾ ಕೂರಬೇಡ. ಪತಿಯನ್ನು ಶುಭ ಕೋರಿ ಕಳಿಸಬೇಕಾದದ್ದು ಪತ್ನಿಯಾದವಳ ಧರ್ಮ. ನಿನ್ನ ಈ ಅರ್ಥಹೀನ ಮಾತುಗಳನ್ನು ಕೇಳುವ ವ್ಯವಧಾನ ನನಗಿಲ್ಲ. ಸ್ವಾಮಿ, ಮತ್ತೇನು? ನೀವು ಯುದ್ಧಕ್ಕೆ ಹೋಗುವ ಮೊದಲು ನಿಮ್ಮ ತಾಯಿಯ ಬಳಿ ಆಶೀರ್ವಾದ ಪಡೆಯುವುದಿಲ್ಲವೇ?
ಸರಿ, ಅದನ್ನು ಪಡೆದೆ ನಾನು ಹೋಗುತ್ತೇನೆ. ಪರಮೇಶ್ವರ, ನನ್ನ ಪತಿಯನ್ನು ಕಾಪಾಡು ತಂದೆ. ಇವರ ತಾಯಿಯ ಪ್ರೇಮದಿಂದಾದರೂ ಇವರು ಯುದ್ಧಕ್ಕೆ ಹೋಗದಂತೆ ಮಾಡು, ಕಾಪಾಡು. ಓಂ ನಮಃ ಶಿವಾಯ. 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 ಓಂ ಪುತ್ರ ಇಂದ್ರಜಿತು, ದೀರ್ಘಾಯುಷಿಯಾಗು. ಮಾತೆ, ರಣರಂಗಕ್ಕೆ ಹೊರಟಿರುವ ಪುತ್ರನಿಗೆ ತಕ್ಕ ಆಶೀರ್ವಾದವನ್ನೇ ಮಾಡಿರುವೆ. ಅಂದರೆ ನೀನು ಈಗ ಯುದ್ಧಕ್ಕೆ ಹೊರಟಿರುವೆಯಾ? ಅದರಲ್ಲಿ ಅಚ್ಚರಿಗೊಳ್ಳುವಂಥದ್ದೇನಿದೆ? ನಾನೇನು ಮೊದಲ ಸಲ ಯುದ್ಧಕ್ಕೆ ಹೋಗುತ್ತಿರುವೆನೆ. ಯುದ್ಧವೆಂದರೆ ಯುದ್ಧವೇ. ಮೊದಲ ಸಲವಾಗಲಿ ನಂತರದ ಯುದ್ಧವಾಗಲಿ ಅದರ ಅಪಾಯ ಒಂದೇ ಅಲ್ಲವೇ ಮಗು? ಮಾತೆ, ಅಪಾಯ ನನ್ನ ಶತ್ರುಗಳಿಗೆ ಹೊರತು ನಿನ್ನ ಪುತ್ರ ಇಂದ್ರಜಿತುವಿಗಲ್ಲ. ನಾನು ಅಜೇಯ, ಅಜೇಯ. ಆದರೆ ಶತ್ರುಗಳು ನಮ್ಮ ಲಂಕೆಯ ಸೇನೆಗೆ ಅಪಾರ ಹಾನಿಯುಂಟು ಮಾಡಿರುವುದನ್ನು ನೀನು ಮರೆಯಬೇಡ ಮಗು. ಮಾತೆ, ನಿಮ್ಮ ಬಾಯಿಂದಲೂ ಶತ್ರುವಿನ ಪ್ರಶಂಸೆಯೇ? ಇಂದ್ರಜಿತು, ಇದು ಪ್ರಶಂಸೆಯಲ್ಲ, ವಾಸ್ತವ. ಮಾತೆ, ನಾನು ಇಂದ್ರನನ್ನೇ ಜಯಿಸಿದವನು ಎಂಬುದು ನಿಮಗೆ ಗೊತ್ತಿದೆ. ಬ್ರಹ್ಮನಿಂದ ಪರಶಿವನಿಂದ ವರಗಳನ್ನು ಪಡೆದಿದ್ದೇನೆ ಎಂಬುದು ಗೊತ್ತಿದೆ. ಅಂದ ಮೇಲೆ ಶಂಕೆ ಏಕೆ? ವಿಜಯಶಾಲಿಯಾಗಿ ಬಾ ಎಂದು ಹರಸಿ ಕಳಿಸಿ. ಬೇಡ ಪುತ್ರ, ಬೇಡ. ಏಕೋ ನನ್ನ ಮನಸ್ಸು ಇಂದು ನಿನ್ನನ್ನು ಯುದ್ಧಕ್ಕೆ ಕಳುಹಿಸುವುದು ಬೇಡವೆಂದು ಹೇಳುತ್ತಿದೆ. ದಯಮಾಡಿ ನೀನು ಯುದ್ಧಕ್ಕೆ ಹೋಗಬೇಡ. ಇದೇನು ಮಾತೆ ಈ ವಿಪರೀತ? ನಾನು ಯುದ್ಧಕ್ಕೆ ಹೋಗದಿದ್ದರೆ ಹೇಡಿ ಎಂಬ ಕುಖ್ಯಾತಿಗೆ ಗುರಿಯಾಗುತ್ತೇನೆ. ಬೇಡ ಪುತ್ರ, ದಯಮಾಡಿ ನನ್ನ ಮಾತನ್ನು ಕೇಳು. ಇಲ್ಲ ಮಾತೆ, ನಾನು ಹೊರಡಲೇಬೇಕು. ನಾನು ಹೊರಡುತ್ತೇನೆ. ಇಂದ್ರಜಿತು, ಇಂದ್ರ!
ಸೀತೆ, ಲಂಕೇಶ್ವರ ರಾವಣ ಇನ್ನು ಹೆಚ್ಚು ಕಾಲ ಯುದ್ಧ ಮಾಡದೆ ಅರಮನೆಯಲ್ಲಿರಲಾಗುವುದಿಲ್ಲ. ಏಕೆ ತ್ರಿಜಟೆ? ರಾವಣನ ವೀರರ ಪಡೆಯೆಲ್ಲ ಮುಗಿದು ಹೋಯಿತೆ? ರಾಮ ಲಕ್ಷ್ಮಣರ ವಾನರ ಸೈನ್ಯಕ್ಕೆ ರಾಕ್ಷಸರೆಲ್ಲ ಹತರಾಗಿ ಹೋದರೆ? ಇಂದ್ರಜಿತುವಿನ ಹೊರತಾಗಿ ಎಲ್ಲ ವೀರರು ಮುಗಿದರೆಂದೇ ಹೇಳಬಹುದು. ಇಂದ್ರಜಿತುವಿನ ಕೊನೆಯಾಗದೆ ಶ್ರೀರಾಮನ ದಾರಿ ಸುಗಮವಾಗುವುದಿಲ್ಲ. ಈಗ ರಾವಣನಲ್ಲದಿದ್ದರೆ ಇಂದ್ರಜಿತು ರಣರಂಗಕ್ಕೆ ಹೋಗಿರಬೇಕಲ್ಲವೇ? ಹೌದು ಸೀತೆ, ಅವನು ರಣರಂಗಕ್ಕೆ ಹೋಗಿರುವನೆಂದೇ ನಿನಗೆ ತಿಳಿಸಲು ನಾನು ಬಂದೆ. ಹೌದೇನು? ಇಂದ್ರಜಿತು ಯುದ್ಧ ಭೂಮಿಗೆ ಹೋದನೆ? ಹೋಗಲೇಬೇಕಾಗಿತ್ತು ಸೀತೆ. ಈಗ ರಾವಣನ ಪರವಾಗಿ ಹೋರಾಡಲು ಅವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವನು ಹೋಗದಿದ್ದರೆ ಉಳಿದವನು ರಾವಣನೊಬ್ಬನೇ. ತ್ರಿಜಟೆ, ಒಮ್ಮೆ ಯುದ್ಧಕ್ಕೆ ಹೋಗಿ ಪರಾಭವಗೊಂಡು ಹೋದನೆಂದು ನೀನೇ ಹೇಳಿದೆ. ಈಗ ವಿಜಯಕ್ಕಾಗಿ ಬೇರೆ ಏನಾದರೂ ಕುತಂತ್ರ ಮಾಡಿರಬಹುದಲ್ಲವೇ? ನಿನ್ನ ಸಂದೇಹ ಸಕಾರಣವಾಗಿದೆ ಸೀತೆ. ಇಂದ್ರಜಿತು ಮಹಾ ದುರಭಿಮಾನಿ. ಅವನು ಎಷ್ಟು ವೀರನೋ ಅಷ್ಟೇ ಕುತಂತ್ರಿ ಎಂಬುದು ನಿಜ. ಅವನ ಬಳಿ ಬ್ರಹ್ಮಾಸ್ತ್ರವೂ ಇದೆಯಲ್ಲವೇ? ಖಂಡಿತ ಇದೆ. ಬ್ರಹ್ಮಾಸ್ತ್ರ ಹೆಚ್ಚು ಆಪತ್ಕಾರಿ. ಅವನು ಅದನ್ನು ಪ್ರಯೋಗಿಸಿದರೆ ನಮ್ಮ ಕಡೆ ಹೆಚ್ಚು ಹಾನಿಯಾಗುತ್ತದೆ. ಬೇರೆ ದಾರಿಯೇ ಇಲ್ಲ. ಹಾನಿ ಇಲ್ಲದೆ ವಿಜಯ ಸಾಧಿಸುವುದು ಹೇಗೆ ಸಾಧ್ಯ? ಬ್ರಹ್ಮಾಸ್ತ್ರವೆಂದರೆ ನನ್ನ ಸ್ವಾಮಿ ಅದಕ್ಕೆ ಖಂಡಿತ ಗೌರವ ತೋರುತ್ತಾರೆ. ಅದರಿಂದ ಒಳ್ಳೆಯದಾಗುವುದೋ ಕೆಡುಕಾಗುವುದೋ ಎಂದು ಕಾಲವೇ ಹೇಳಬೇಕು. ರಾಮ್ ಹ್ರೀಂ ಇದೇನು? ರಾವಣಪುತ್ರ ಇಂದ್ರಜಿತು ಬ್ರಹ್ಮಾಸ್ತ್ರವನ್ನು ಆಹ್ವಾನಿಸುತ್ತಿದ್ದಾನೆ, ಅದಕ್ಕಾಗಿ ಆಹುತಿಯನ್ನು ನೀಡುತ್ತಿದ್ದಾನೆ. ಅಷ್ಟೇ ಅಲ್ಲ, ತನ್ನ ರಥ, ಧನುಸ್ಸು ಮೊದಲಾದ ಯುದ್ಧೋಪಕರಣಗಳನ್ನೆಲ್ಲ ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸುತ್ತಿದ್ದಾನೆ.
ಅಂದರೆ ಇವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವುದು ಖಚಿತವಾಗಿದೆ. ಇವನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ರೆ ವಾನರ ಸೈನ್ಯದಲ್ಲಿ ದೊಡ್ಡ ಅನಾಹುತವೇ ಸಂಭವಿಸಬಹುದು. ಅಲ್ಲಿ ನೋಡಿ, ಇಂದ್ರಜಿತು ಬ್ರಹ್ಮಾಸ್ತ್ರ ಶಕ್ತಿಯನ್ನು ಪಡೆದಾಯಿತು. ರಾಕ್ಷಸ ವೀರರೇ, ಭಯವನ್ನು ಬಿಡಿ. ವಾನರರನ್ನು ಧೂಳಿಪಟ ಮಾಡುವ ಗುರಿ ಇಟ್ಟುಕೊಂಡು ಹೋರಾಡಿ. ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ಸುಲೋಚನಾ, ಇಂದ್ರಜಿತುವನ್ನು ಯುದ್ಧಕ್ಕೆ ಹೋಗದಂತೆ ತಡೆಯಲು ನನ್ನಿಂದಾಗಲಿಲ್ಲ. ನಿನ್ನ ಪ್ರೇಮ, ನಿನ್ನ ಕಣ್ಣೀರು ಅವನನ್ನು ತಡೆಯಬಹುದು ಎಂದುಕೊಂಡಿದ್ದೆ. ನೀನು ವಿಫಲಳಾದೆ. ಹೌದು ಅತ್ತೆಯವರೇ, ನಾನು ಅವರಿಗೆ ಯುದ್ಧಕ್ಕೆ ಹೋಗುವುದು ಬೇಡವೆಂದು ಪರಿಪರಿಯಾಗಿ ಬೇಡಿಕೊಂಡೆ. ಆದರೆ ಅವರ ಮನಸ್ಸು ಕರಗಲಿಲ್ಲ. ನನ್ನ ಮೇಲೆ ಕೋಪಿಸಿಕೊಂಡರು. ಕಡೆಗೆ ನನ್ನನ್ನು ಲೆಕ್ಕಿಸದೆ ಹೊರಟು ಹೋದರು. ತಂದೆ ಮತ್ತು ಮಗ ನಮ್ಮ ಮಾತನ್ನು ಕೇಳದ ಸ್ಥಿತಿ ತಲುಪಿದ್ದಾರೆ. ತಮ್ಮ ಪೌರುಷ ಪರಾಕ್ರಮಗಳ ಹೆಮ್ಮೆಯಲ್ಲಿ ನಮ್ಮ ಸಂಕಟ ಅವರಿಗೆ ಅರ್ಥವಾಗುತ್ತಿಲ್ಲ. ಆದರೆ ಈವರೆಗಿನ ಯುದ್ಧದ ಪರಿಣಾಮಗಳನ್ನು ನೋಡಿದರೆ ನನಗೆ ತುಂಬಾ ಭಯವಾಗುತ್ತಿದೆ ಸುಲೋಚನಾ. ಇಲ್ಲಿಯವರೆಗೆ ನಮ್ಮ ಕಡೆಯ ಅನೇಕರು ಅತಿರಥ ಮಹಾರಥರನ್ನು ಆ ಯುದ್ಧ ಬಲಿ ತೆಗೆದುಕೊಂಡಿದೆ. ಮುಂದೇನು ಕಾದಿದೆಯೋ, ಮತ್ಯಾರ ಸರದಿಯೋ ಏನು? ಹೌದು ಸುಲೋಚನಾ, ಅತಿಕಾಯನಂತ ಮಹಾಪರಾಕ್ರಮಿ ಮಡಿದು ಹೋದ. ಅವನ ತಾಯಿ ಧಾನ್ಯ ಮಾಲಿನಿಗೆ ಸಾಂತ್ವನ ಹೇಳಲು ನಾನು ಹೋಗಿದ್ದೆ. ಅವಳ ಪುತ್ರನಾದರೇನು, ನನ್ನ ಪುತ್ರನಾದರೇನು? ಇಬ್ಬರು ರಾವಣೇಶ್ವರರ ಪುತ್ರರೇ ಅಲ್ಲವೇ? ಧಾನ್ಯ ಮಾಲಿನಿ ದುಃಖವನ್ನು ತಡೆದು ಸಮಾಧಾನದಿಂದಿದ್ದಳು. ಆದರೆ ಅವಳು ಇನ್ನೊಂದು ವಿಚಾರವನ್ನು ಹೇಳಿದಳು. ಯಾವ ವಿಚಾರ ಅತ್ತೆಯವರೇ? ಅದನ್ನು ಹೇಳಿದರೆ ನೀನು ಆತಂಕ ಪಡುತ್ತೀಯ. ಯುದ್ಧದ ವಿಚಾರವೇ? ಹೌದು, ಯುದ್ಧದ ವಿಚಾರವೇ. ಹಾಗಾದರೆ
ಅಪಾಯದ ವಿಚಾರವೇ ಆಗಿರಬೇಕು. ಹೌದು ಸುಲೋಚನ, ಅವಳು ಹೇಳಿದ ವಿಚಾರವನ್ನು ನಾವಿಬ್ಬರೂ ಚಿಂತಿಸಬೇಕಾಗಿದೆ. ಅಂದರೆ ಧಾನ್ಯ ಮಾಲಿನಿಯವರು ನನ್ನ ಪತಿಯ ಕ್ಷೇಮದ ವಿಚಾರವನ್ನು ಹೇಳಿರಬೇಕು. ಹೌದು, ನಾನು ಧಾನ್ಯ ಮಾಲಿನಿಗೆ ಸಂತಾಪ ಸೂಚಿಸಲು ಹೋದಂತೆ ಅವಳು ನಮಗೆ ಸಂತಾಪ ಸೂಚಿಸಲು ಬರುವ ಪ್ರಸಂಗ ಬರದಿರಲಿ ಎಂದು ಹೇಳಿದಳು. ಅಂದರೆ ಅವರ ಮಾತಿನಂತೆ ಆಗಲಿ ಎಂದೇ ನಾವು ಹಾರೈಸಬೇಕು. ಹೌದು ಸುಲೋಚನ, ಹಾಗೆಂದೇ ನಾವು ಹಾರೈಸಬೇಕು. ಆದರೆ ಅಂಥ ಪರಿಸ್ಥಿತಿ ಎಲ್ಲಿ ಬರುವುದೋ ಎಂಬ ಆತಂಕ ನನ್ನನ್ನು ಕಾಡುತ್ತಿದೆ. ನನ್ನಲ್ಲೂ ಆ ಆತಂಕವಿದೆ. ಇದಕ್ಕೆ ಪರಿಹಾರವೇ ಇಲ್ಲವೇ ಅತ್ತೆಯವರೇ? ಇದಕ್ಕಿರುವುದು ಒಂದೇ ಒಂದು ಪರಿಹಾರ ಸುಲೋಚನ. ಕರುಣಾಮಯನಾದ ಆ ಪರಮೇಶ್ವರನಲ್ಲಿ ಬೇಡಿಕೊಳ್ಳಬಹುದಷ್ಟೇ. ಕರುಣಾಳು ಕೈಲಾಸನಾಥ, ನೀನೇ ಗತಿ ತಂದೆ. ಅಪ್ಪ, ಅದೇನು ಸಾಹಸ, ಅದೇನು ಪರಾಕ್ರಮ, ಅದೇನು ಶಕ್ತಿ ಪ್ರದರ್ಶನ. ಸಹೋದರ, ನೀನು ಯಾರ ಬಗ್ಗೆ ಮಾತಾಡುತ್ತಿರುವೆ? ಇನ್ನಾರ ವಿಷಯ? ಆ ರಾವಣ ಪುತ್ರ ಅತಿಕಾಯನ ವಿಷಯ. ಇನ್ನೊಬ್ಬ ಕುಂಭಕರ್ಣನಂತೆ ಅವನು ನಮ್ಮ ವಾನರ ಸೈನಿಕರನ್ನು ನಿಷ್ಕರುಣೆಯಿಂದ ಮರ್ದಿಸಿದ. ಲಕ್ಷ್ಮಣ, ನೀನು ಅವನನ್ನು ಸಂಹರಿಸಿ ನಮಗೆ ಮಹಾವಿಜಯವನ್ನೇ ತಂದುಕೊಟ್ಟೆ. ಅದರಲ್ಲಿ ಸಂದೇಹವೇ ಇಲ್ಲ ರಾಮಚಂದ್ರ. ಆದರೆ ಆ ರಾವಣನ ಇನ್ನೊಬ್ಬ ಪುತ್ರ ಮಂಡೋದರಿ ಸಂಜಾತ ಇಂದ್ರಜಿತು ಅತಿಕಾಯನಿಗಿಂತ ಹೆಚ್ಚು ಅಪಾಯಕಾರಿಯಾಗಿ ಯುದ್ಧ ಆರಂಭಿಸಿದ್ದಾನೆ. ಹೌದು ವಾನರೇಂದ್ರ, ನಮ್ಮ ವಾನರ ಸೈನ್ಯ ಭಯಭೀತಿಯಿಂದ ಪಲಾಯನ ಮಾಡುವಂತಾಗಿದೆ. ಈಗ ಇಂದ್ರಜಿತುವಿನನ್ನು ಬೇಗ ಗೆಲ್ಲಲು ತಕ್ಕ ತಂತ್ರ ರೂಪಿಸಬೇಕು. ಸಹೋದರ, ನಾನು ಆ ಇಂದ್ರಜಿತುವಿನೊಡನೆ ಹೋರಾಡಿ ಅವನನ್ನು ಪರಾಭವಗೊಳಿಸಬೇಕು, ಸಂಹರಿಸಬೇಕೆಂದು ತವಕ ಪಡುತ್ತಿದ್ದೇನೆ. ನಾನಂತೂ ಅದಕ್ಕೆ ಸಿದ್ಧನಾಗಿದ್ದೇನೆ. ಲಕ್ಷ್ಮಣ, ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ. ಆ ಇಂದ್ರಜಿತುವನ್ನು ಅಡಗಿಸುವ ಸಾಮರ್ಥ್ಯ ನಿನ್ನಲ್ಲಿದೆ ಎಂಬ ಭರವಸೆಯೂ ನನಗಿದೆ. ಆದರೆ ಅವನು ಮಾಯಾವಿದ್ಯೆಯಲ್ಲಿ ಪರಿಣಿತ. ಹಿಂದೆ ಅವನು ನಿಮ್ಮನ್ನು ನಾಗಪಾಶದಿಂದ ಬಂಧಿಸಿದ್ದನ್ನು ಮರೆಯುವಂತಿಲ್ಲ. ಹೌದು, ಆ ರಾವಣ ಪುತ್ರ ರಾತ್ರಿ ಯುದ್ಧ ಪ್ರವೀಣ, ಅದೃಶ್ಯನಾಗಿ ಯುದ್ಧ ಮಾಡಬಲ್ಲ. ಕಣ್ಣಿಗೆ ಕಾಣದೆ ಅವನು ಬಿಡುವ ಬಾಣಗಳನ್ನು ಎದುರಿಸುವುದು ಕಷ್ಟ. ಹಾಗೆಂದು ನಾವು ಸುಮ್ಮನೆ ಕೂರುವಂತಿಲ್ಲ. ಅವನು ಎಂಥ ಪ್ರವೀಣನೇ ಆದರೂ ಅವನನ್ನು ನಿಗ್ರಹಿಸುವ ದಾರಿಯನ್ನು ಹುಡುಕಲೇಬೇಕು. ಅಲ್ಲದೆ ಅಧರ್ಮವನ್ನೇ ಉಸಿರಾಡುತ್ತಿರುವ ಆ ರಾವಣ ಮತ್ತು ಅವನ ಪುತ್ರನಿಂದ ಧರ್ಮಯುದ್ಧವನ್ನು ನಾವು ನಿರೀಕ್ಷಿಸುವಂತಿಲ್ಲ. ನಿನ್ನ ಮಾತು ನಿಜ ಮಾರುತಿ. ಅಧರ್ಮಿಗಳನ್ನು ಎದುರಿಸಲು ನಾವು ನಮ್ಮದೇ ಆದ ಯುಕ್ತಿಯನ್ನು ಬಳಸಬೇಕಾಗುತ್ತದೆ. ಎಂತಹ ಬಲವಂತನಾದರೂ ಅವನಲ್ಲಿ ಯಾವುದಾದರೊಂದು ದೌರ್ಬಲ್ಯವಿದ್ದೇ ಇರುತ್ತದೆ. ಅದನ್ನು ನಾವು ಕಂಡುಹಿಡಿದು ನಮ್ಮ ಜಯ ಲಾಭಕ್ಕೆ ಪ್ರಯತ್ನಿಸಬೇಕು. ನಿನ್ನ ಸಲಹೆ ಸೂಕ್ತವಾಗಿದೆ ವಿಭೀಷಣ. ನಿನ್ನ ಸೋದರ ಮತ್ತು ಅವನ ಪುತ್ರನ ದೌರ್ಬಲ್ಯಗಳೇನೆಂದು ನಿನಗೆ ಚೆನ್ನಾಗಿ ಗೊತ್ತಿರುತ್ತದೆ. ಸಂದರ್ಭಾನುಸಾರ ನೀನು ಅವುಗಳನ್ನು ನಮಗೆ ತಿಳಿಸಿಕೊಡು. ಖಂಡಿತ ತಿಳಿಸುತ್ತೇನೆ ರಾಮಚಂದ್ರ. ಅದು ನನ್ನ ಪರಮ ಕರ್ತವ್ಯ.
Ha ha ha!
ಮಹಾಪ್ರಭುಗಳಿಗೆ ಜಯವಾಗಲಿ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಈ ಸ್ತುತಿ ಪಾಠವನ್ನು ಕೇಳಿ ಕೇಳಿ ನನ್ನ ಕಿವಿ ಕಿವುಡಾಗಿದೆ. ನನಗೆ ಬೇಕಾಗಿರುವುದು ಜಯವಾಗಲಿ ಎಂಬ ಒಣ ಮಾತಲ್ಲ, ನಿಜವಾದ ವಿಜಯ.